ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಿಸ್ಟರ್ ಇದು? ಕಾಲರ್ ಮೇಲ್ ಮಾಡ್ಕೊಂಡು ನಡೀತಿದ್ದವಳು ಈ ಕಾಲರ ಬಂದವ್ರ ಥರ ಆಗ್ಬಿಟ್ಟಿದೆಯಲ್ಲ. ನಿನ್ನ ಮುಖದಲ್ಲಿತ್ತಲ್ಲ ಆ ರಾಜಗಂಭೀರ್ಯ, ದೌಲತ್ತು, ಗತ್ತು ಅದೆಲ್ಲ ಮಾಯ ಆಗ್ಬಿಡ್ತಲ್ಲ ಸಿಸ್ಟರ್. ನೋಡು ನಿನ್ನ ಮುಖ ಎಷ್ಟು ಕಳಹೀನಾಗಿದೆ ಅಂದರೆ ನಿಶಕ್ತಿಯಿಂದ ಬಳಲ್ತಿರೋ ಪೇಷಂಟ್ ಆಗ್ಬಿಟ್ಟಿದೆಯಲ್ಲ ನೀನು. ಅಶಕ್ತತೆಯಿಂದ ಬಳಲ್ತಿರೋ ರೋಗಿ ಥರ ಆಗ್ಬಿಟ್ಟಿದೆಯಲ್ಲ ಸಿಸ್ಟರ್. ಭೂಮಿಕಂಗೆ ಡೀಲ್ ಮಾಡಬೇಕು, ಅವಳನ್ನು ತಣ್ಣಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದವಳು ನೀನೇ ತಣ್ಣಗಾಗ್ಬಿಟ್ಟಿದೆಯಲ್ಲ ಸಿಸ್ಟರ್. ನಿನ್ನಂತ ನೀನು ಹೀಗಾಗ್ಬಿಟ್ರೆ ನನ್ನ ಕತೆ ಏನು? ನಾನು ಸೇನಾಧಿಪತಿ ಇಲ್ಲದ ಸೈನ್ಯ ಥರ ಆಗ್ಬಿಡುತ್ತೆ ಸಿಸ್ಟರ್ ನನ್ನ ಕತೆ. ಏನಣ್ಣ ನೀನು ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ಲ. ಈಗಾಗಲೇ 1000 ಸಲ ಪ್ಲ್ಯಾನ್ ಮಾಡಿದ್ದೀವಿ, ಪ್ರತಿ ಸಲನೂ ಸೋತಿದ್ದೀವಿ. ಏನು ಸ್ವಲ್ಪ ದಿನ ಸೋಲನ್ನು ಒಪ್ಕೊಂಡು ಏನೂ ಮಾಡದೆ ಸುಮ್ಮನೆ ಇರೋದೇ ಒಳ್ಳೆಯದು. ಹಠಕ್ಕೆ ಬಿದ್ದು ಮೇಲಿಂದ ಮೇಲೆ ನಾವೇನಾದರೂ ಮಾಡೋಕ್ಕೆ ಹೋದರೆ ಸುಮ್ಮನೆ ಸಿಕ್ಕಾಕೊಬಿಡ್ತೀವಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಅವಳ ಬಗ್ಗೆ ವಿಚಾರಿಸೋಣ. ಅದು ಸರಿಯನ್ನು ಈ ಕಾದು ಹೊಡೆಯೋ ಏಟಿಗೆ ಫೋರ್ಸ್ ಜಾಸ್ತಿ ಸಿಸ್ಟರ್. ಎಷ್ಟೋ ಸರ್ತಿ ಯುದ್ಧ ವಿರಾಮ ಅಂತ ಇರುತ್ತಲ್ಲ, ಅದು ಮುಂದೆ ನಡೆಯುವಂಥ ಮಹಾಯುದ್ಧಕ್ಕೆ ನಾಂದಿ ಥರ ಇರುತ್ತೆ. ಶಾಂತಿ ಒಪ್ಪಂದ ಅಂತ ಮಾಡ್ತಾರಲ್ಲ, ಯಾಕೆ ಗೊತ್ತಾ? ಶಸ್ತ್ರಾಸ್ತ್ರಗಳನ್ನು ಗುಡ್ಡೆ ಹಾಕ್ಕೊಳ್ಳೋದಕ್ಕೆ. ಹಾಗೆ ನೋಡಿದ್ರೆ ನೀನು ಹೇಳಿದ್ದು ಕರೆಕ್ಟಾಗಿದೆ. ನಿನ್ನ ಯೋಚನೆ ಸೂಪರ್. ಬಾ ಸಿಸ್ಟರ್, ಹೊರಗಡೆ ಸ್ವಲ್ಪ ಚೆನ್ನಾಗಿ ಗಾಳಿ ಬರ್ತಾ ಇದೆ, ವಾಕಿಂಗ್ ಮಾಡ್ತಾ ಮಾತಾಡೋಣ. ಆವಾಗ ಮನೆ ಹಾಳು ಐಡಿಯಾಗಳು ಸಿಕ್ಕಾಪಟ್ಟೆ ಬಂದೀತು. ಬಾ. ದೇವ್ರೆ, ನನ್ನ ಜೀವನದಲ್ಲಿ ತುಂಬ ಆಟ ಆಡ್ಬಿಟ್ಟಿಯಪ್ಪ. ನನ್ನ ಗಂಡನ್ನ, ನನ್ನ ಮಗನ್ನ ನನ್ನಿಂದ ದೂರ ಮಾಡಿಬಿಟ್ಟೆ. ಆದರೆ ಮತ್ತೆ ನನ್ನ ಮಗನ ಹತ್ರನೇ ಕರ್ಕೊಂಡು ಬಂದುಬಿಟ್ಟಿದೀಯ. ನನ್ನ ಮಗಳು, ನನ್ನ ಮಗ ಎಲ್ಲರೂ ಒಂದೇ ಗೂಡಲ್ಲಿದ್ದಾರೆ. ಇನ್ಮೇಲಾದರೂ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಪ್ಪ. ಇವಳು ಯಾಕಿಲ್ಲಿದ್ದಾಳೆ? ಜೊತೆಗೆ ಇವನು ಇದ್ದಾನೆ. ಸಿಸ್ಟರ್ ಅಲ್ಲಿ ನೋಡು, ದೌರ್ಭಾಗ್ಯ ನಮ್ಮನ್ನೇ ನೋಡ್ತಾ ಇದ್ದಾಳಲ್ಲ. ಅವಳ ದೃಷ್ಟಿ ಒಂಥರ ಬೇರೆ ಥರನೇ ಇದೆಯಲ್ಲ, ಯಾವತ್ತಿರೋ ಥರ ಇಲ್ಲ ಸಿಸ್ಟರ್ ಅವಳು. ಅಂದ್ರೆ ಇವರಿಬ್ರು ಇದೇ ಮನೇಲಿದ್ದಾರಾ? ಏನೋ ಬದಲಾವಣೆ ಇದೆ. ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ರೆ ನನ್ನ ಕಣ್ಣಿಗೆ ಅವಳು ಗಾಬರಿಯಾಗಿ ನಮ್ಮ ಕಡೆನೇ ನೋಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಫಾರ್ಮಾಲಿಟೀಸಿಗೆ ಕಷ್ಟ ಸುಖ ವಿಚಾರಿಸ್ಕೊಂಬರೋಣ. ಅದೇನು ಉತ್ತರಿಸಲ್ಲ, ಕಾಕೋ ಕೋಕೋ ಅನ್ನತ್ತೆ. ಭಾಗ್ಯ ಭಾಗ್ಯ ಕುಶಲವೇ ಕ್ಷೇಮವೇ. ಇಷ್ಟೇ ಪಾಪ ಅವಳಾದ್ರೆ ಏನು ಹೇಳ್ತಾಳೆ? ಅವಳ ಸ್ಪೀಕರ್ ಮ್ಯೂಟ್ ಆಗ್ಬಿಟ್ಟಿದೆ. ಮೂಕ ಸಿಸ್ಟರ್, ಇವಳು ಹಿಂಗಾಗದ ಕಾರಣೇನು ಗೊತ್ತಾ? ಅಣ್ಣ ಈಗ ಅದೆಲ್ಲ ಯಾಕೆ ಸಿಸ್ಟೇ? ಇವಳು ಇಲ್ಲಿದ್ದಾಳೆ ಅಂತಲ್ಲ, ಇವಳು ಇಲ್ಲಿ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಏನು ತೊಂದರೆ ಆಗಲ್ಲ ಅಲ್ವಾ ಭಾಗ್ಯ? ಆದರೂ ಬೇಡ ಅಣ್ಣ, ನನಗದ್ರ ಬಗ್ಗೆ ಎಲ್ಲ ಮಾತಾಡೋದು ಇಷ್ಟ ಇಲ್ಲ. ಆಗಲಿ ಸಿಸ್ಟರ್, ಏನು ಮಾತಾಡಲ್ಲ, ಬಾಯಿ ಮುಚ್ಚಿಬಿಟ್ಟಿರ್ತೀನಿ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಮುಂದೆ ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಅಯ್ಯೋ ಸಿಸ್ಟರು, ಅದು ಸೂಪರ್ ಕಂಪ್ಯೂಟರ್ ಥರ ತಲೆ ಓಡಿಸಿ ಬ್ಲೂ ಪ್ರಿಂಟ್ ತೆಗೆದು ಎಲ್ಲ ತಯಾರು ಮಾಡಿಟ್ಟಿದ್ದೀನಿ. ಇನ್ನೂ ಅದನ್ನು ಜಾರಿಗೊಳಿಸೋದಷ್ಟೇ ಬಾಕಿ.
ಏನಣ್ಣ ನಿನ್ನ ಪ್ಲ್ಯಾನ್? ಸಿಸ್ಟರ್ ಸ್ವಲ್ಪ ಯೋಚನೆ ಮಾಡು. ನಾವು ಇವಳ ವಿಷಯದಲ್ಲಿ ಜಾಸ್ತಿ ಗಾಬರಿ ಬೀಳ್ತಿದ್ದೀವಿ, ಏನಾಗ್ಬೋದು ಅಂತ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಳು ಸತ್ರು ನೆನಪು ಅನ್ನೋದು ಬರೋದೇ ಇಲ್ಲ. ಇಡೀ ಮನೇನ ಅಮ್ಮ ಅನ್ನೋ ಸೆಂಟಿಮೆಂಟಿಂದ ಕಪಿ ಮುಷ್ಟಿಲಿ ಇಟ್ಕೊಂಡಿದೆಯಲ್ಲ, ಅಧಿಕಾರ ಚಲಾಯಿಸ್ತಾ ಇದೆಯಲ್ಲ, ಅದಕ್ಕೆ ಯಾವ ಚ್ಯುತಿನೂ ಬರಲ್ಲ. ಅದು ನಿರಾತಂಕವಾಗಿ ನಡ್ಕೊಂಡು ಹೋಗುತ್ತೆ. ಆದರೂ ಒಂದು ಡೌಟ್ ಅಣ್ಣ, ಇವಳಿಗೆ ನೆನಪು ಬಂದರೆ ಏನು ಮಾಡೋದು? ಅಯ್ಯೋ ಸಿಸ್ಟರ್, ಇಷ್ಟು ಹೇಳಿದ ಮೇಲೂ ಟೆನ್ಷನ್ ಮಾಡ್ಕೋತೀಯಲ್ಲ. ನೆನಪು ಬಂದರೆ ಅಲ್ವ ಸಮಸ್ಯೆ. ನೋಡೋದನ್ನ ಬರೋದೇ ಇಲ್ಲ, ಬರಕ್ಕೆ ಸಾಧ್ಯನೂ ಇಲ್ಲ. ಸಿಸ್ಟರ್, ಫಾರಿನಿಂದ ಡಾಕ್ಟರ್ ಬಿಡು, ಬೇರೆ ಗ್ರಹದಿಂದ ಮದ್ದು ಅರಿಯೋರನ್ನ ಕರ್ಕೊಂಡ್ಬಂದ್ರು ಇದಕ್ಕೇನು ಯೂಸ್ ಆಗಲ್ಲ. ಇವಳಿಂದ ನಮಗೆ ಯಾವ ಸಮಸ್ಯೆನೂ ಆಗಲ್ಲ ಸಿಸ್ಟರ್, ಡೋಂಟ್ ವರಿ. ಇವಳು ಹಾಗೆ ಒಣಗೋಗಿರೋ ಮರದ ಥರ ಮೂಲೆಯಲ್ಲಿ ಬಿದ್ದಿರ್ತಾಳೆ, ಮೂಕ ಪ್ರೇಕ್ಷಕಿ. ಏ ಭಾಗ್ಯ, ಎಲ್ಲರೂ ನಾನು ವಿಲ್ಲನ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿಜ ಹೇಳಬೇಕಂದ್ರೆ ನಿಜವಾದ ವಿಲನ್ ನಾನಲ್ಲ, ನೀನು. ನನ್ನ ಲೈಫಿಗೆ ನಿಜವಾದ ವಿಲನ್ ನೀನೇ. ನಾನು ಅವ್ರ ಜೊತೆ ನೆಮ್ಮದಿಯಾಗಿರೋ ಟೈಮಲ್ಲಿ ಮಧ್ಯದಲ್ಲಿ ನೀನು ಬಂದು ನಾನು ನೆಮ್ಮದಿನ ಹಾಳು ಮಾಡಿದೆ. ಆಮೇಲೆ ಅವ್ರನ್ನ ಬಿಟ್ಟು ನೀನು ಹೋದೆ ಅಂತ ನಾನು ನೆಮ್ಮದಿಯಾಗಿದ್ರೆ ಅಂಥ ಟೈಮಲ್ಲಿ ವಾಪಸ್ ಬರೋ ಮನಸ್ಸು ಮಾಡ್ತೀಯಾ? ನಮ್ಮ ಅಣ್ಣ ನನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ನಿನ್ನನ್ನು ನಿನ್ನ ಮಗಳನ್ನೂ ಮೇಲೆ ಕಳಿಸೋ ಪ್ಲ್ಯಾನ್ ಮಾಡಿ ನೀ ಹೋಗ್ತಿರೋ ಬಸ್ಸಿಗೆ ಆಕ್ಸಿಡೆಂಟ್ ಮಾಡ್ತಾ ಪೀಡೆ ತೊಲಗ್ದು ಇನ್ನು ಮುಂದೆ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರೆ ಅವರು ನನ್ನನ್ನು ಬಿಟ್ಟು ಹೋದ್ರು. ಅವ್ರು ನನ್ನನ್ನು ಬಿಟ್ಟು ಹೋಗಿ ನಿನ್ನ ಮಗನ ಜೊತೆ ನನ್ನನ್ನು ಗಂಟು ಹಾಕಿದ್ರು. ಏನೋ ನಾನು ಹಣೆ ಬರ ಇಷ್ಟೇ ಅಂತ ಅನ್ಕೊಂಡು ನನ್ನ ಮಕ್ಕಳ ಜೊತೆ ನಿನ್ನ ಮಗನ ಸಂಪಾದನೆಯಲ್ಲಿ ಆರಾಮಾಗಿರೋಣ ಅಂತ ನಾನು ಅನ್ಕೊಂಡೆ. ಆದರೂ ನೀನು ಮತ್ತೆ ವಾಪಸ್ ಬಂದೆ. ಮತ್ತೆ ನೀನು ಬದುಕಿರೋ ವಿಷಯನ ಕೇಳಿ ನನ್ನ ನೆಮ್ಮದಿ ಹಾಳಾಗೋಯ್ತು. ಆದರೆ ನೀನು ಎಲ್ಲಿದ್ದೀಯ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ವಾಪಸ್ ಬರದೇ ಇರೋಳು ಎಲ್ಲಿ ವಾಪಸ್ ಬರ್ತಾಳೆ ಅಂತ ನಾನು ಸುಮ್ಮನೆ ಅದೆ. ಆದರೆ ನೀನು ವಾಪಸ್ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.